ಹಲೋ, ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ತುಂಬ ವಿಶೇಷ. ಮೊನ್ನೆ ಇನ್ನೂ 10th ಸ್ಟ್ಯಾಂಡರ್ಡ್ ಮಕ್ಕಳದು ರಿಸಲ್ಟ್ಸ್ ಬಂತು, ಎಲ್ಲ ಸ್ಟೇಟಲ್ಲೂ ಬಂತು. ಆದರೆ ನಾನು ಇವತ್ತು ಮಾತಾಡ್ತಾ ಇರೋದು ಪರ್ಟಿಕ್ಯುಲರ್ಲಿ ಆಂಧ್ರ ಪ್ರದೇಶಲ್ಲಿ ಅನೌನ್ಸ್ ಆಗಿದ್ದು ರಿಸಲ್ಟ್ಸ್ ಬಗ್ಗೆ. ಅಲ್ಲಿ ಒಂದು ಅದ್ಭುತವಾದ ವಿಶೇಷ ನಡೆದಿದೆ. ಅಲ್ಲಿನ ಎಜುಕೇಷನ್ ಮಿನಿಸ್ಟರ್ ನಾರಾ ಲೋಕೇಶ್ ಅವರು ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಅದೇನು ಅಂದರೆ, ನೀವು ನಂಬಲ್ಲ, ಯಾವುದೇ ಸ್ಟೇಟಲ್ಲಾಗಲಿ ಪ್ರೈವೇಟ್ ಶಾಲೆಯಲ್ಲಿ ಬಂದಿರೋ ರ್ಯಾಂಕ್ಗಳನ್ನು ಪ್ರತಿಯೊಬ್ಬರೂ ಅವ್ರವ್ರ ಸ್ಕೂಲ್ ಬಗ್ಗೆ ಪೇಪರ್ಗಳಲ್ಲಿ ದುಡ್ಡು ಕೊಟ್ಟು ಹಾಕ್ಸೋದು ನೋಡಿದ್ದೀವಿ. ಬಿಟ್ಟರೆ ಬೇರೆ ಎಲ್ಲೂ ಗೌರ್ಮೆಂಟ್ ಶಾಲೆ ಅಲ್ಲಿ ದೊಡ್ಡ ದೊಡ್ಡ ಮಾರ್ಕ್ಸ್ ತೊಗೊಂಡಂಥ ಮಕ್ಕಳನ್ನ ಪೇಪರ್ಗೆ ಹಚ್ಚಿರೋದು ಆಂಧ್ರದಲ್ಲೇ ನೋಡಿರೋದು. ಅದು ಗವರ್ಮೆಂಟ್ ಕಡೆಯಿಂದ ಎಲ್ಲ ನ್ಯೂಸ್ ಡೈಲಿನಲ್ಲೂ ಹಾಕ್ಸಿದ್ದಾರೆ. ಆಂಧ್ರ ಜ್ಯೋತಿ ಅಂತ ಒಂದಿದೆ, ಆಮೇಲೆ ಈನಾಡು ಪೇಪರ್ ಅಂತ ಇದೆ. ಅಂದರೆ ಇದೆಲ್ಲ ದೊಡ್ಡ ದೊಡ್ಡ ಸರ್ಕ್ಯುಲೇಷನ್ ಇರೋ ಪೇಪರ್ಗಳು. ಅದರಲ್ಲಿ ಫ್ರಂಟ್ ಪೇಜಲ್ಲಿ ಹಾಕ್ಸಿದ್ದಾರೆ. ಇದು ಅಲ್ಲಿನ ಎಜುಕೇಷನ್ ಮಿನಿಸ್ಟರು ಗೌರ್ಮೆಂಟ್ ಶಾಲೆ ಬಗ್ಗೆ ಇರೋ ಅಭಿಮಾನ ತೋರಿಸಿರೋ ರೀತಿ. ಇದೊಂದು ಕಡೆ ಆದರೆ ನನಗೆ ಇನ್ನೊಂದು ಗಮನ ಸೆಳೀತು ಆ ಪೇಪರಲ್ಲಿ. ಏನು ಅಂತಂದರೆ, ಆ ಇಡೀ ಕ್ಯಾಬಿನೆಟು, ಅಂದರೆ ಎಜುಕೇಷನ್ ಮಿನಿಸ್ಟರ್ ಆಗಲಿ, ಅಲ್ಲಿನ ಚೀಫ್ ಮಿನಿಸ್ಟರ್ ಆಗಲಿ, ಯಾರೇ ಆಗಲಿ, ಅವ್ರದ್ದೊಬ್ಬರದ್ದು ಫೋಟೋನೂ ಇಲ್ಲ. ಬರೀ ಆ ರ್ಯಾಂಕ್ ತೊಗೊಂಡಿರೋ, ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರೋ ಮಕ್ಕಳ ಫೋಟೋ ಇದೆ. ಬಿಟ್ಟರೆ ಆ ಗೌರ್ಮೆಂಟ್ ಶಾಲೆ ಬಗ್ಗೆ ಅದ್ಭುತವಾಗಿ ತೆಲುಗಲ್ಲಿ ಬರೆದಿರೋ ಅಂಥ ಸಾಹಿತ್ಯ ಇದೆ. ಬಿಟ್ಟರೆ ಯಾರ ಫೋಟೋನೂ ಇಲ್ಲ. ಇದು ನಿಜವಾಗ್ಲೂ ಪೊಲಿಟಿಷಿಯನ್ಸ್ ಮಾಡಿರೋ ಕೆಲಸನ ಅಂತ ಅನಿಸುತ್ತೆ. ಅಂದರೆ ಇಟ್ಸ್ ಅ ವಿಷನರಿ ಪೊಲಿಟಿಷಿಯನ್ ಟ್ರೇಟ್ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಅಂದರೆ ನೀವು ಇಮ್ಯಾಜಿನ್ ಮಾಡಿ, ಒಂದು ಚಿಕ್ಕ ಕೆಲಸ ಮಾಡಿದ್ರೆ, ಒಂದು ಪಂಚಾಯತಿಲಿ ಒಂದು ಮೋರಿನೋ, ಒಂದು ಚಪ್ಪಡಿ ಕಲ್ಲೋ, ಇನ್ನೊಂದು ರೋಡೋ ಹಾಕ್ಸಿದ್ರೆ ಇಡೀ ರೋಡ್ ತುಂಬ ಫ್ಲೆಕ್ಸ್ಗಳು ಹಾಕಿ, ಅದರಲ್ಲಿ ಯಾರ್ಯಾರು ಬೇಕೋ ಅವ್ರದ್ದೆಲ್ಲ ಫೋಟೋಗಳು ಹಾಕಿ, ಅವ್ರು ಕೆಲಸ ಮಾಡಿದಾರೋ ಇಲ್ವೋ ಅವ್ರದ್ದೆಲ್ಲ ಫೋಟೋ ಹಾಕೋ ಕಾಲದಲ್ಲಿ ಆಂಧ್ರದಲ್ಲಿ ನಾರಾ ಲೋಕೇಶ್ ಅವರು, ಎಜುಕೇಷನ್ ಮಿನಿಸ್ಟ್ರು, ಇಡೀ ರಾಜ್ಯಕ್ಕೆ ಫಸ್ಟ್ ಬಂದಿರೋವಂಥ ಗೌರ್ಮೆಂಟ್ ಶಾಲೆ ಮಕ್ಕಳ ಫೋಟೋ ತರಿಸಿ ಅವ್ರದ್ದು ಮಾತ್ರ ಹಾಕಿಸಿ ಆ ಗೌರ್ಮೆಂಟ್ ಎಜುಕೇಷನ್ನ ಪ್ರಮೋಟ್ ಮಾಡೋ ಅಂಥ ಕೆಲಸ ಇದೆಯಲ್ಲ, ಐ ಥಿಂಕ್ ದಿಸ್ ಇಸ್ ಲೆಜೆಂಡ್ರಿ ಆ್ಯಂಡ್ ಹೀ ಈಸ್ ದ ಫ್ಯೂಚರ್ ಆಫ್ ಇಂಡಿಯಾ ಅಂತ ಅನಿಸುತ್ತೆ. ಅಂದರೆ ಅವರು ಇದನ್ನು ಸುಮ್ಮನೆ ಅಚೀವ್ ಮಾಡಲಿಲ್ಲ. ಹಿ ವಾಸ್ ಕ್ಲೋಸ್ಲಿ ವರ್ಕಿಂಗ್ ವಿತ್ ದ ಟೀಚರ್ಸ್, ಸ್ಕೂಲು ಟೀಚರ್ಸು, ಅಲ್ಲಿನ ಲೋಕಲ್ ಆಫೀಸರ್ಸು, ಎಜುಕೇಷನ್ ಆಫೀಸರ್ಸು, ಅವ್ರ ಜೊತೆ ಎಲ್ಲ ತುಂಬ ಕ್ಲೋಸಾಗಿ ವರ್ಕ್ ಮಾಡಿದ್ದಾರೆ. ಅವರು ತುಂಬ ಹಾರ್ಡ್ ವರ್ಕ್ ಹಾಕಿದ್ದಾರೆ ಅವ್ರ ಅಧಿಕಾರಕ್ಕೆ ಬಂದಾಗಲಿಂದನೂ. ಹಿ ಟೋಲ್ಡ್, ಐ ವಾಂಟ್ ಟು ಮೇಕ್ ಶ್ಯೂರ್ ದ್ಯಾಟ್ ಅವರ್ ಗೌರ್ಮೆಂಟ್ ಸ್ಕೂಲ್ ಎಜುಕೇಷನ್ ಸ್ಟ್ಯಾಂಡರ್ಡ್ಸ್ ಗೋಸ್ ಹೈಯರ್ ಅಂತ. ಅದರ ಪ್ರತಿಫಲನೇ ಇವತ್ತು ಇದಾಗಿರೋದು. 81% ಅಚೀವ್ಮೆಂಟ್ ರಿಸಲ್ಟ್ಸಿಂದ ಇವತ್ತು 85%ವರೆಗೂ ಅಚೀವ್ ಮಾಡಿದಾರಂತೆ ಪಾಸ್ ಪರ್ಸೆಂಟೇಜು. ನೋಡಿ, ಇದು ಎಷ್ಟು ವಿಷನರಿ ಆ್ಯಕ್ಟು. ಇದಷ್ಟೇ ಅಲ್ಲ, ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡ್ತಾ ಇದ್ದಾರೆ ಅವರು. ಮುಂದಿನ ವರ್ಷಕ್ಕೆ ಎಂಥ ಫೋಕಸ್ ಇಟ್ಕೊಂಡಿದ್ದಾರೆ ಅಂತಂದರೆ, ಇಡೀ ರಾಜ್ಯದಲ್ಲಿ ಟಾಪ್ ಟೀಚಿಂಗ್ ಸ್ಟಾಫ್, ಅಂದರೆ ಗೌರ್ಮೆಂಟಲ್ಲಿ ಮಾಡುವಂಥ ಟಾಪ್ ಟೀಚಿಂಗ್ ಸ್ಟಾಫ್ನ ಐಡೆಂಟಿಫೈ ಮಾಡಿ, 37 ಜನನ ಐಡೆಂಟಿಫೈ ಮಾಡಿ, ಸಿಂಗಾಪುರ್ಗೆ ಹೈಯೆಸ್ಟ್ ಎಜುಕೇಷನಲ್ಲಿ ಹೆಂಗೆ ನಡೀತಾ ಇದೆ, ಅಲ್ಲಿ ಸ್ಕೂಲ್ ಎಜುಕೇಷನ್ನು ಪ್ರೈಮರಿ ಲೆವೆಲಲ್ಲಾಗಲಿ ಹೈಸ್ಕೂಲ್ ಲೆವೆಲಲ್ಲಾಗಲಿ ಹೆಂಗೆ ನಡೀತಾ ಇದೆ, ಅದನ್ನು ಕಲ್ತ್ಕೊಂಡು ಬನ್ನಿ ಅಂತ ಒಂದು 5 ಡೇ ಪ್ರೋಗ್ರಾಮ್ನ ಅಸೈನ್ ಮಾಡಿ, ಅಷ್ಟೂ ಜನ, ಅಂದರೆ ಒಳ್ಳೊಳ್ಳೆ ಸ್ಕೂಲ್ ಟೀಚರ್ಸು, ಅಂದರೆ ಹೈಯೆಸ್ಟು ಓದಿರೋರು, ಚೆನ್ನಾಗಿ ವರ್ಕ್ ಮಾಡಿರೋವಂಥ ಟೀಚರ್ಸು, ಚೆನ್ನಾಗಿ ಎಜುಕೇಷನ್ ಕೊಟ್ಟಿರೋಂಥ ಟೀಚರ್ಸು, ಒಳ್ಳೆ ರಿಸಲ್ಟ್ ಬಂದಿರೋವಂಥ ಟೀಚರ್ಸ್ನ ಐಡೆಂಟಿಫೈ ಮಾಡಿ, 37 ಜನನ ಐಡೆಂಟಿಫೈ ಮಾಡಿ ಅವ್ರನ್ನ ಸಿಂಗಾಪುರಿಗೆ ಕಳಿಸಿದ್ದಾರೆ. ಇದು ಎಲ್ಲಾದರೂ ನಡೆಯೋವಂಥ ಕೆಲಸನ? ಅಂದರೆ ಒಂದು ಸ್ಟೇಟ್, ಅಂದರೆ ಗೌರ್ಮೆಂಟ್ ಸ್ಕೂಲ್ ಇವತ್ತಿನ ಕಾಲದಲ್ಲಿ ಮುಚ್ಚೋಗ್ತಾ ಇದ್ದಾವೆ. ಪ್ರೈವೇಟೈಸೇಷನ್ ಎಲ್ಲ ಕಡೆ ದಬ್ಬಾಳಿಕೆ ನಡೆಸ್ತಾ ಇದೆ. ಅಂಥ ಕಡೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ನ ಸಿಂಗಾಪುರಿಗೆ ಕಳಿಸಿ, ನಮ್ಮ ಮಕ್ಕಳಿಗೆ ಅಡ್ವಾಂಟೇಜ್ ಆಗಲಿ, ನಮ್ಮ ಮಕ್ಕಳು ನಾಳೆ ವಿಷನರಿಯಾಗಿ ಬೆಳೀಲಿ, ಅವ್ರು ದೊಡ್ಡದಾಗಿ ಬೆಳೀಲಿ ಅನ್ನೋ ಒಂದು ವಿಷನ್ ಇಟ್ಕೊಂಡು ಆ ಗೌರ್ಮೆಂಟ್ ಸ್ಕೂಲ್ ಟೀಚರ್ನ ಸಿಂಗಾಪುರಿಗೆ ಕಳಿಸಿ ಅಲ್ಲಿಂದ ಎಜುಕೇಷನ್ ಸಿಸ್ಟಮ್ನ ತೊಗೊಂಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಐ ಥಿಂಕ್ ದಿಸ್ ಈಸ್ ಸಮಥಿಂಗ್ ಅನ್ಬಿಲೀವೇಬಲ್ ಇನ್ ಇಂಡಿಯಾ ಅನ್ಸುತ್ತಲ್ವಾ? ಅದರಲ್ಲಿ ನನಗೊಂದು ಕ್ವಶನ್ ಬಂತು, ಸಿಂಗಾಪುರ್ಗೆ ಏನೋ ಕಳಿಸ್ತಾ ಇದ್ದಾರೆ, ಬೇರೆ ದೇಶಕ್ಕೆ ಯಾಕಿಲ್ಲ ಅಂತ. ಅವರು, ನಾರಾ ಲೋಕೇಶ್ ಅವರು, ಅಲ್ಲಿ ಎಜುಕೇಷನ್ ವ್ಯವಸ್ಥೆ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಜೊತೆ ಒಂದು ಟೈಅಪ್ ಇಟ್ಕೊಂಡಿದ್ದಾರೆ. ನೀವೇನೇನು ಕಲಿಸ್ಬೇಕು, ನೀವೇನೇನು ಮಾಡ್ತೀರಾ, ನೀವು ಹೆಂಗೆ ಸಕ್ಸಸ್ ಆಗ್ತಾಯಿದ್ದೀರಾ ಎಜುಕೇಷನಲ್ಲಿ ಮಕ್ಕಳಿಗೆ ಕೊಡೋದ್ರಲ್ಲಿ ಅಂತೆಲ್ಲ ಅನಲೈಸ್ ಮಾಡಿ ಒಂದು ಪ್ರೋಗ್ರಾಮ್ ಡಿಸೈನ್ ಮಾಡಿದ್ದಾರೆ. ಅದು ಹೆಂಗೆ ಅಂತಂದರೆ, ಇವಾಗ ಈ 5 ದಿನ ಹೋಗ್ತಾರಲ್ಲ ಈ ಟೀಚರ್ಸು, 5 ದಿನದಲ್ಲಿ ಅವ್ರು ಏನೇನು ಕಲಿತಾರೆ ಅಂತಂದರೆ, ಫಸ್ಟು ಮೆಮೊರೈಸೇಷನ್ನು. ಮಕ್ಕಳಿಗೆ ಮೆಮೊರೈಸೇಷನ್ ಏನಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ, ಅದನ್ನು ಹೆಂಗೆ ಮೆಮೊರೈಸ್ ಮಾಡಬೇಕು, ಕಾನ್ಸೆಪ್ಟ್ಸ್ನ ಹೆಂಗೆ ಬ್ರೇಕ್ ಮಾಡಬೇಕು, ಕ್ರಿಟಿಕಲ್ ಆಗಿರೋ ಸಬ್ಜೆಕ್ಟ್ಸ್ನ ಹೆಂಗೆ ಬ್ರೇಕ್ ಮಾಡಿ ಅವ್ರಿಗೆ ಹೇಳಬೇಕು. ಅಂದರೆ ಯಾವುದೋ ಇವಾಗ ಎಲ್ಲರಿಗೂ ಮ್ಯಾಥ್ಸ್ ಟಫ್ ಅಂತಾರೆ. ಮ್ಯಾಥ್ಸ್ ಅನ್ನೋದನ್ನು ಹೆಂಗೆ ನಾವು ಕೊಲಾಬ್ರೇಟಿವ್ ಅಪ್ರೋಚ್ ತಂದು, ಇವಾಗ ಇಂಟ್ರೆಸ್ಟ್ ಇರೋರು ಮಾತ್ರ ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ಚೆನ್ನಾಗಿ ಮಾಡೋದು ಹೆಂಗೆ ಅನ್ನೋ ಕಾನ್ಸೆಪ್ಟ್ಸು. ಆಮೇಲೆ ಸಿಲೆಬಸ್ ಮುಗಿಸೋದಷ್ಟೇ ಅಲ್ಲ, ಆ ಸಿಲೆಬಸ್ನ ಹೆಂಗೆ ಬ್ರೇಕ್ ಡೌನ್ ಮಾಡಬೇಕು,
ಯಾವ ಮಂತಲ್ಲಿ ಯಾವುದನ್ನು ಹೇಳಬೇಕು ಆ ಸ್ಟ್ಯಾಂಡರ್ಡೈಸೇಷನ್ ತರಕ್ಕೆ ನೋಡ್ತಾ ಇದ್ದಾರೆ. ಅಂದರೆ ಎಷ್ಟು ಎಫರ್ಟ್ ಆಗ್ತಾ ಇದ್ದಾರೆ ಅಂತಂದರೆ ಗೌರ್ಮೆಂಟ್ ಎಜುಕೇಷನ್ ಬೆಳಿಬೇಕು, ಗೌರ್ಮೆಂಟ್ ಶಾಲೆಗೆ ಬರೋ ಮಕ್ಕಳು ಬೆಳಿಬೇಕು ಅಂತ. ಐ ಥಿಂಕ್ ದಿಸ್ ಇಸ್ ಫೆನಾಮಿನಲ್ ಅನಿಸುತ್ತೆ. ಐ ಆಮ್ ಡೆಫಿನೆಟ್ಲಿ ಶ್ಯೂರ್ ದಟ್ ಇವ್ರ ಪ್ರಯತ್ನ 100% ಅಲ್ಲಿ ಗ್ರೋತ್ ಜಾಸ್ತಿ ಆಗುತ್ತೆ, ಅಲ್ಲಿಗೆ ಬರೋ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಅವ್ರ ಮೆಮೊರಿ ಪವರ್ ಜಾಸ್ತಿ ಬೆಳೆಯುತ್ತೆ. ಐ ಥಿಂಕ್ ಈ ಸರಿ 37 ಜನ ಹೋಗಿದ್ದಾರೆ. ನೆಕ್ಸ್ಟ್ ಟೈಮ್ ಹಂಡ್ರೆಡ್ಸ್ ಆಫ್ ಪೀಪಲ್ ಹೋಗ್ತಾರೆ, ಆ ಕಾನ್ಸೆಪ್ಟ್ಸ್ನ ಇನ್ನೂ ಚೆನ್ನಾಗಿ ಮಾಡ್ಕೊಂಬರ್ತಾರೆ, ಅಲ್ಲಿಂದ ತಂದಿರೋ ಡಾಕ್ಯುಮೆಂಟೇಷನ್ ಇನ್ನೂ ಬೆಟ್ರಾಗಿ ಇನಲೈಸ್ ಮಾಡ್ತಾರೆ, ರಿಸಲ್ಟ್ಸ್ನ ಬೆಟರ್ ಮಾಡ್ತಾನೆ ಹೋಗ್ತಾರೆ. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಇಯರ್ ಇನ್ ಹಿಸ್ ಟೆನ್ಯೂರ್ ಹಿ ಈಸ್ ಡೂಯಿಂಗ್ ದಿಸ್. ಐ ಥಿಂಕ್ ಇಮ್ಯಾಜಿನ್ ಬೈ ಎಂಡ್ ಆಫ್ ಹಿಸ್ 5th year ಆಸ್ ಎಜುಕೇಷನ್ ಮಿನಿಸ್ಟರ್ ವಾಟ್ ಆಲ್ ಯು ವುಡ್ ಹ್ಯಾವ್ ಅಚೀವ್ಡ್. ಐ ಥಿಂಕ್ ದಿಸ್ ಇಸ್ ಫೆನಾಮಿನಲ್ ಎಜುಕೇಷನ್. ನಾನು ಒಂದು ಹೇಳ್ತೀನಿ, ಈ ಜನರೇಷನ್ನು ಅವ್ರ ಅಧಿಕಾರದಲ್ಲಿದ್ದಾಗ ಇಂಥ ಇಂಪ್ರೂವ್ಮೆಂಟ್ ನೋಡ್ತಾ ಇರೋದು, ಐ ಥಿಂಕ್ ಇಟ್ಸ್ ಅ ಲಕ್ಕಿ ಜನರೇಷನ್. ಐ ಥಿಂಕ್ ದೇ ವಿಲ್ ಅಚೀವ್ ಸಮಥಿಂಗ್ ಬಿಗ್. ಐ ಪರ್ಸ್ನಲಿ ವಿಶ್ ನಾರಾ ಲೋಕೇಶ್ ಜಿ ಅ ವಂಡರ್ಫುಲ್ ಸಕ್ಸಸ್ ಇನ್ ಹಿಸ್ ಟೆನ್ಯೂರ್ ಆಸ್ ಎಜುಕೇಷನ್ ಮಿನಿಸ್ಟರ್. ಇಂಥ ಅದ್ಭುತವಾದ ಸಂಸ್ಕಾರ ಇರುವಂಥ ಮಂತ್ರಿಗಳು ನಮ್ಮ ಭಾರತ ದೇಶದಲ್ಲಿ ಹುಟ್ಟು ಬರಬೇಕು, ಇನ್ನೂ ಸಾಕಷ್ಟು ಪೊಲಿಟಿಷಿಯನ್ಸ್ಗೆ ದಾರಿದೀಪವಾಗಬೇಕು, ಇನ್ಸ್ಪೈರ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹ್ಯಾಟ್ಸ್ ಆಫ್ ನಾರಾ ಲೋಕೇಶ್ ಜಿ.